ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಜುಲೈ 29ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಜುಲೈ ತಿಂಗಳ ಕೊನೆ ಟ್ರೇಡಿಂಗ್ ಸೆಷನ್ನಲ್ಲಿ ಮಾರ್ಕೆಟ್ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಸೆನ್ಸೆಕ್ಸ್ನಲ್ಲಿ 712 ಪಾಯಿಂಟ್ಗಳ ಗೇನ್ ಇವತ್ತು ನೋಡೋದಕ್ಕೆ ಸಿಕ್ತು. ನಿಫ್ಟಿ ಕೂಡ 228 ಪಾಯಿಂಟ್ ಅಪ್ಸೈಡಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ ಈಗ ಸಕ್ಸಸ್ಫುಲಿ 17,000 ಲೆವೆಲ್ನ ಮೇಲೆ ಕ್ಲೋಸ್ ಆಗಿದೆ. ಹಾಗೆಯೇ ನಿಫ್ಟಿನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಮೊಮೆಂಟಮ್ ಕೂಡ ಕಾಣಿಸ್ತಿದೆ. ನಿಫ್ಟಿಗೆ ಕಂಪೇರ್ ಮಾಡಿದಾಗ ಬ್ಯಾಂಕ್ ನಿಫ್ಟಿಯಲ್ಲಿ ಅಷ್ಟು ಒಳ್ಳೆ ಮೊಮೆಂಟಮ್ ಇವತ್ತು ನೋಡೋದಕ್ಕೆ ಸಿಗಲಿಲ್ಲ. ಕೇವಲ 113 ಪಾಯಿಂಟ್ ಅಪ್ಸೈಡ್ನೊಂದಿಗೆ ಬ್ಯಾಂಕ್ ನಿಫ್ಟಿ ಕ್ಲೋಸ್ ಆಗಿದೆ. ಜೂನ್ ಎಂಡಿಂಗ್ ನಲ್ಲಿ ನಮಗೆ ನಿಫ್ಟಿ 15,000 ರೇಂಜಲ್ಲಿ ಟ್ರೇಡ್ ಆಗ್ತಿತ್ತು. ಅಲ್ಲಿಂದ ಆಲ್ಮೋಸ್ಟ್ 2,000 ಪಾಯಿಂಟ್ಗಳ ಅಪ್ಸೈಡ್ ಒಂದೇ ತಿಂಗಳಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಮಾರ್ಕೆಟ್ನಲ್ಲಿ ಯಾವ ರೀತಿಯ ಫಾಲ್ ಬಂದಿತ್ತು, ಸೊ ಅದೇ ರೀತಿಯ ರಿಕವರಿ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತೆ ಲೂಸರ್ಸ್ ಅನ್ನ ಗಮನಿಸಿದಾಗ ಟಾಪ್ ಲೂಸರ್ ಸೆಗ್ಮೆಂಟ್ ಅಲ್ಲಿ ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ನೋಡೋದಕ್ಕೆ ಸಿಗ್ತದೆ. ಆಲ್ಮೋಸ್ಟ್ 4% ಡೌನ್ ಸೈಡ್ ಅಲ್ಲಿ ರೆಡ್ಡಿಸ್ ಇವತ್ತು ಕ್ಲೋಸ್ ಆಗಿದೆ. ಕೋಟಕ್ ಮಹೀಂದ್ರಾ ಬ್ಯಾಂಕ್ ಹಾಗೆ SBI ಕೂಡ ಇವತ್ತು ಆಲ್ಮೋಸ್ಟ್ 1% ಡೌನ್ ಸೈಡ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ ಬ್ಯಾಂಕಿಂಗ್ ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಆಗ್ತಿರೋದ್ರಿಂದ ನಿಫ್ಟಿ ಬ್ಯಾಂಕ್ ಇವತ್ತು ಅಷ್ಟೊಳ್ಳೆ ಪಾಸಿಟಿವ್ ಮೊಮೆಂಟಮ್ ಅನ್ನ ಕೊಟ್ಟಿಲ್ಲ. ಹಾಗೆ ಡಿವಿಸ್ ಲ್ಯಾಬ್ ಮತ್ತೆ ಆಕ್ಸಿಸ್ ಬ್ಯಾಂಕ್ ಕೂಡ ಇವತ್ತು ಡೌನ್ ಸೈಡ್ ಅಲ್ಲಿ ಕ್ಲೋಸ್ ಆಗಿದಾವೆ. ಟಾಪ್ ಗೇನರ್ ಸೆಗ್ಮೆಂಟ್ ಅಲ್ಲಿ ನಮಗೆ SBI ಲೈಫ್ ಇನ್ಶೂರೆನ್ಸ್ ನೋಡೋದಕ್ಕೆ ಸಿಗ್ತದೆ. ಆಲ್ಮೋಸ್ಟ್ 9% ಅಪ್ಸೈಡ್ ಅಲ್ಲಿ SBI ಲೈಫ್ ಕ್ಲೋಸ್ ಆಗಿದೆ. ಹಾಗೆ HDFC ಲೈಫ್ ಕೂಡ ಒಳ್ಳೆ ಒಂದು ಪಾಸಿಟಿವ್ ನೋಟ್ ನೊಂದಿಗೆ ಇವತ್ತು ಕ್ಲೋಸ್ ಆಗಿದೆ. 4.5% ಅಪ್ಸೈಡ್ ಅಲ್ಲಿ HDFC ಲೈಫ್ ಕ್ಲೋಸ್ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ಟಾಟಾ ಸ್ಟೀಲ್ ನಲ್ಲಿ ಸ್ಪ್ಲಿಟ್ ನ ನಂತರ ಒಳ್ಳೆ ಒಂದು ಮೊಮೆಂಟಮ್ ಕಾಣಿಸ್ತಿದೆ. ನಿನ್ನೆ ಕೂಡ ಟಾಟಾ ಸ್ಟೀಲ್ ಒಳ್ಳೆ ಒಂದು ಮೊಮೆಂಟಮ್ ನೊಂದಿಗೆ ಕ್ಲೋಸ್ ಆಗಿತ್ತು. ಸೊ ಇವತ್ತು ಕೂಡ ಟಾಟಾ ಸ್ಟೀಲ್ ನಲ್ಲಿ 7.5% ಅಪ್ಸೈಡ್ ಕಾಣಿಸ್ತಿದೆ. ಹಾಗೆ ಮೆಟಲ್ ಸೆಕ್ಟರ್ ನ ಇನ್ನೊಂದು ಸ್ಟಾಕ್ ಇಂಡಲ್ಕೋ ಕೂಡ ಇವತ್ತು ಒಳ್ಳೆ ಒಂದು ಪಾಸಿಟಿವ್ ನೋಟ್ ನೊಂದಿಗೆ ಕ್ಲೋಸ್ ಆಗಿದೆ. ಸನ್ಫಾರ್ಮಾದಲ್ಲೂ ಕೂಡ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಸೆಕ್ಟರ್ ವೈಸ್ ನಾವು ಇಂಡೆಕ್ಸ್ ಅನ್ನ ಗಮನಿಸಿದಾಗ ನಿಫ್ಟಿ PSU ಬ್ಯಾಂಕ್ ಇವತ್ತು 1% ಡೌನ್ ಸೈಡ್ ನೊಂದಿಗೆ ಕ್ಲೋಸ್ ಆಗಿದೆ. ಟಾಪ್ ಗೇನರ್ ಸೆಕ್ಟರ್ ನಾವು ಗಮನಿಸಿದಾಗ ನಿಫ್ಟಿ ಮೆಟಲ್ ನೋಡೋದಕ್ಕೆ ಸಿಗುತ್ತೆ. ಟಾಟಾ ಸ್ಟೀಲ್, ಇಂಡಲ್ಕೋ ಎಲ್ಲ ಸ್ಟಾಕ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋದ್ರಿಂದ ನಿಫ್ಟಿ ಮೆಟಲ್ ಅಲ್ಲಿ ಒಳ್ಳೆ ಒಂದು ಗೇನ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ IT ಅಲ್ಲೂ ಕೂಡ ಒಳ್ಳೆ ಒಂದು ಬೌನ್ಸ್ ಬ್ಯಾಕ್ ಕಾಣಿಸ್ತಿದೆ. ನಿನ್ನೆ ಕೂಡ 2.5% ಅಪ್ಸೈಡ್ ಅಲ್ಲಿ ನಿಫ್ಟಿ IT ಟ್ರೇಡ್ ಆಗ್ತಿತ್ತು. ಸೊ ಇವತ್ತು ಕೂಡ 1.7% ಅಪ್ಸೈಡ್ ಅಲ್ಲಿ ನಿಫ್ಟಿ IT ಇಂಡೆಕ್ಸ್ ಕಾಣಿಸ್ತಿದೆ. ಹಾಗೆ FII DII ಆಕ್ಟಿವಿಟಿಯನ್ನ ಗಮನಿಸಿದಾಗ ಈ ವಾರದ ಮೊದಲ 2 ದಿನದಲ್ಲಿ FIIs ಕಡೆಯಿಂದ ಸೆಲ್ಲಿಂಗ್ ಕಾಣಿಸಿತ್ತು. ಅದಾದ್ಮೇಲೆ ಕಂಟಿನ್ಯೂಸ್ ಬುಧವಾರದಿಂದ FIIs ಬೈಯಿಂಗ್ ಅನ್ನ ಮಾಡ್ತಿದ್ದಾರೆ. ಇವತ್ತು ಕೂಡ 1,046 ಕೋಟಿ ಅಮೌಂಟ್ ನ ಶೇರ್ ಗಳನ್ನ FIIs ಬೈ ಮಾಡ್ಕೊಂಡಿದ್ದಾರೆ. DIIs ಕಡೆಯಿಂದ ಇವತ್ತು ಸ್ವಲ್ಪ ಸೆಲ್ಲಿಂಗ್ ನೋಡೋದಕ್ಕೆ ಸಿಕ್ಕಿದೆ. 91 ಕೋಟಿ ಅಮೌಂಟ್ ನ ಶೇರ್ ಗಳನ್ನ ಮಾತ್ರ DIIs ಸೆಲ್ ಮಾಡಿದ್ದಾರೆ. FIIs ಮತ್ತೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿರೋದ್ರಿಂದ ನಿಫ್ಟಿ ಹಾಗೆ ಸೆನ್ಸೆಕ್ಸ್ ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಹಾಗೆ FIIs ಮತ್ತೆ ಇಂಡಿಯನ್ ಮಾರ್ಕೆಟ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋದಾಗ ಡಾಲರ್ ನ ಮುಂದೆ ಇಂಡಿಯನ್ ರುಪಿ ಕೂಡ ಸ್ಟೇಬಲ್ ಆಗುತ್ತೆ. SBI ಲೈಫ್ ಅಲ್ಲಿ ಇವತ್ತು ಆಲ್ಮೋಸ್ಟ್ 9% ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. ಒಳ್ಳೆ ಒಂದು ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನು ಇವರು ಪ್ರೊಡ್ಯೂಸ್ ಮಾಡಿದ್ರು. ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ 18% ಜಂಪ್ ಇವರ ಪ್ರಾಫಿಟ್ಸ್ ನಲ್ಲಿ ಕಾಣಿಸ್ತಿದೆ. ಸೊ ಓವರ್ ಆಲ್ ಒಳ್ಳೆ ಒಂದು ರಿಸಲ್ಟ್ಸ್ ಬಂದಿದ್ದ ಕಾರಣ SBI ಲೈಫ್ ಅಲ್ಲಿ ಒಳ್ಳೆ ಮೊಮೆಂಟಮ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಸೊ ಆಲ್ಮೋಸ್ಟ್ ಲೈಫ್ ಟೈಮ್ ಹೈ ಹತ್ರ ಈಗ SBI ಲೈಫ್ ಇನ್ಶೂರೆನ್ಸ್ ಟ್ರೇಡ್ ಮಾಡ್ತಿದೆ. SBI ಲೈಫ್ ಅಲ್ಲಿ 1,180ರಿಂದ 1,200 ಒಂದು ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗಿರುತ್ತೆ. ಸೊ ನೀವು ಟ್ರೇಡಿಂಗ್ ಗೋಸ್ಕರ SBI ಲೈಫ್ ಅಲ್ಲಿ ಎಂಟರ್ ಆಗಿದ್ರೆ ಅಂದ್ರೆ ಈ ಲೆವೆಲ್ಸ್ ಹತ್ರ ಸ್ಟಾಪ್ ಲಾಸ್ ಅನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಹಾಗೆ ಕರೆಂಟ್ ಲೆವೆಲ್ಸ್ ಅಲ್ಲೂ ಕೂಡ ನೀವು ಪ್ರಾಫಿಟ್ಸ್ ಅನ್ನ ಬುಕ್ ಮಾಡ್ಕೋಬಹುದು. ಇಲ್ಲಿಂದ ಪಾಸಿಟಿವ್ ಮೊಮೆಂಟಮ್ ಸಸ್ಟೈನ್ ಆದ್ರೆ 1,400ರವರೆಗೂ SBI ಲೈಫ್ ಹೋಗುವಂತ ಸಾಧ್ಯತೆ ಇರುತ್ತೆ. ಸೊ ಲೋವರ್ ಲೆವೆಲ್ಗಳಲ್ಲಿ ಬೈಯಿಂಗ್ ಅನ್ನ ಮಾಡಿದಿರ ಅಂದ್ರೆ ಸೊ ₹1,000 ₹1,100 ಹತ್ರ ಬೈಯಿಂಗ್ ಅನ್ನ ಮಾಡಿದಿರ ಅಂದ್ರೆ ಖಂಡಿತವಾಗ್ಲೂ ಇಲ್ಲಿ ಪ್ರಾಫಿಟ್ ಬುಕಿಂಗ್ ಅನ್ನ ಮಾಡಬಹುದು. ಶಾರ್ಟ್ ಟರ್ಮ್ ನ ವ್ಯೂ ಇದ್ರೆ, ಲಾಂಗ್ ಟರ್ಮ್ ವ್ಯೂಸ್ ಇದ್ರೆ ಖಂಡಿತವಾಗ್ಲೂ ಕಂಟಿನ್ಯೂ ಮಾಡಬಹುದಾಗುತ್ತೆ. ಬಟ್ ಸ್ಟಿಲ್ ಈ ಒಂದು ಲೆವೆಲ್ಸ್ ಗಳಲ್ಲಿ ಪ್ರಾಫಿಟ್ ಬುಕಿಂಗ್ ಬರುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗೆ SBI ನ ಇನ್ನೊಂದು ಸಬ್ಸಿಡರಿ SBI ಕಾರ್ಡ್ಸ್, ಸೊ ಈ ಕಂಪನಿ ಕೂಡ ಒಳ್ಳೆ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. SBI ಕಾರ್ಡ್ ಜೂನ್ ತಿಂಗಳಲ್ಲಿ 635 ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಿತ್ತು. ಸೊ ಅಲ್ಲಿಂದ ಒಳ್ಳೆ ಒಂದು ಬೌನ್ಸ್ ಬ್ಯಾಕ್ SBI ಕಾರ್ಡ್ ಸ್ಟಾಕ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಇವರ ಓವರ್ ಆಲ್ ಬಿಸ್ನೆಸ್ ಕೂಡ ತುಂಬಾನೇ ಇಂಪ್ರೂವ್ ಆಗಿದೆ. ಕಾರ್ಡ್ ಸೇಲ್ಸ್ ಕೂಡ ಜಾಸ್ತಿ ಆಗಿರೋದ್ರಿಂದ ಒಳ್ಳೆ ಒಂದು ರಿಸಲ್ಟ್ಸ್ ಅನ್ನ SBI ಕಾರ್ಡ್ ಪ್ರೊಡ್ಯೂಸ್ ಮಾಡಿದ್ದಾರೆ. PVR ಮತ್ತೆ ಐನಾಕ್ಸ್ ನ ಮರ್ಜರ್ಗೆ ಬೇಕಿರುವಂತಹ ಎಲ್ಲ ಅಪ್ರೂವಲ್ಗಳು ಸಿಕ್ಕಿದೆ. ಸೆಬಿ ಕಡೆಯಿಂದ ಕೂಡ ಇವರಿಗೆ ಅಪ್ರೂವಲ್ ಸಿಗ್ತಿರೋದು ಕಾಣಿಸ್ತಿದೆ. ಸೊ ಈ ಒಂದು ಮರ್ಜರ್ ಆದ್ಮೇಲೆ ಇಂಡಿಯನ್ ಮಲ್ಟಿಪ್ಲೆಕ್ಸ್ ಮಾರ್ಕೆಟ್ ಅನ್ನ 2 ಕಂಪನಿಗಳು ರೂಲ್ ಮಾಡುತ್ತೆ. PVR ಐನಾಕ್ಸ್ ನ ಮರ್ಜರ್ ಆದ್ಮೇಲೆ ಇವರ ಟೋಟಲ್ ಸ್ಕ್ರೀನ್ಸ್ ಗಳು ಕೂಡ ಮರ್ಜ್ ಆಗುತ್ತೆ. 1,500ಕ್ಕೂ ಹೆಚ್ಚಿನ ಸ್ಕ್ರೀನ್ಸ್ ಗಳನ್ನ ಇವರು ಹೊಂದುತ್ತಾರೆ. ಸೊ ಇಲ್ಲಿ PVR ನ ಇನ್ವೆಸ್ಟರ್ಸ್ ಗಳು ಈ ಒಂದು ಮರ್ಜರ್ ನ ಲಾಭವನ್ನ ಪಡ್ಕೋಬಹುದಾಗುತ್ತೆ. ಏನಕ್ಕೆಂದ್ರೆ PVR ಈಗ 2,150ರಲ್ಲಿ ಟ್ರೇಡ್ ಆಗ್ತಿದೆ. ಐನಾಕ್ಸ್ ಲೀಜರ್ 587ರಲ್ಲಿ ಟ್ರೇಡ್ ಆಗ್ತಾ ಇದೆ. ಸೊ 3:10 ರೇಷಿಯೋದಲ್ಲಿ ಸ್ವಾಪಿಂಗ್ ಆಗುತ್ತೆ. ಸೊ ನಿಮ್ಮ ಹತ್ರ ಐನಾಕ್ಸ್ ಲೀಜರ್ ನ 10 ಶೇರ್ಸ್ ಇದ್ರೆ ನಿಮಗೆ PVR ನ 3 ಶೇರ್ಗಳು ಸಿಗುತ್ತೆ. ಸೊ ಇಲ್ಲಿ PVR ನ ಇನ್ವೆಸ್ಟರ್ಸ್ ಗಳು ಈ ಒಂದು ಮರ್ಜರ್ ನ ಉಪಯೋಗವನ್ನ ಕರೆಂಟ್ ಮಾರ್ಕೆಟ್ ಪ್ರೈಸ್ ಅಲ್ಲಿ ಪಡ್ಕೋಬಹುದಾಗುತ್ತೆ.
PVR ಈಗ 2150 ಪ್ರೈಸಲ್ಲಿ ಟ್ರೇಡ್ ಆಗ್ತಿದೆ. 3 ಶೇರ್ಗಳನ್ನು ನಾವು ಬೈ ಮಾಡಬೇಕು ಅಂದಾಗ 6450 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಐನಾಕ್ಸ್ ಲೀಜರ್ 588 ಪ್ರೈಸಲ್ಲಿ ಟ್ರೇಡ್ ಆಗ್ತಿದೆ. ಸೊ ಇಲ್ಲಿ ನೀವು 10 ಶೇರ್ಗಳನ್ನು ಬೈ ಮಾಡ್ಕೊಂಡಿದ್ದೀರಾ ಅಂದಾಗ 5870 ರೂಪಾಯಿ ಆಗುತ್ತೆ. ಸೊ ಆಲ್ರೆಡಿ ನೀವು PVR ನ ಶೇರ್ಗಳನ್ನು ಹೋಲ್ಡ್ ಮಾಡ್ತಿದ್ರೆ PVR ನ ಶೇರ್ಗಳನ್ನು ಇಲ್ಲಿ ಸೆಲ್ ಮಾಡಿ ಐನಾಕ್ಸ್ ಶೇರ್ಗಳನ್ನು ಬೈ ಮಾಡ್ಕೋಬಹುದಾಗುತ್ತೆ. ಸೊ ಈ ರೀತಿ ನೀವು ಮಾಡೋದ್ರಿಂದ 570 ರೂಪಾಯಿ ಒಂದು ಸ್ವಾಪ್ ಅಲ್ಲಿ ನಿಮಗೆ ಲಾಭ ಆಗುತ್ತೆ. ಸೊ ನಿಮಗೆ ಐನಾಕ್ಸ್ ಲೀಜರ್ ನ ಶೇರ್ಗಳ ಬದಲಾಗಿ PVR ನ ಶೇರ್ಸ್ ಎನಿವೇ ಸಿಗುತ್ತೆ. ಸೊ ಆ ಒಂದು ಸಿಚುವೇಶನ್ ನ ಲಾಭವನ್ನು ನೀವು ಪಡ್ಕೋಬಹುದಾಗುತ್ತೆ. ಸೊ ಇದು ಯಾರಿಗೆ ಉಪಯೋಗ ಆಗುತ್ತೆ ಅಂದ್ರೆ ಆಲ್ರೆಡಿ ಯಾರು PVR ಶೇರ್ಸ್ ಗಳನ್ನ ಹೋಲ್ಡ್ ಮಾಡ್ತಿದ್ದೀರಾ, ಹಾಗೆ PVR ಶೇರ್ಸ್ ಗಳನ್ನ ಲಾಂಗ್ ಟರ್ಮ್ ಗೆ ಕಂಟಿನ್ಯೂ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಸೊ ಅವ್ರಿಗೆ ಈ ಒಂದು ಸಿಚುವೇಶನ್ ಹೆಲ್ಪ್ ಆಗುತ್ತೆ. ಸೊ ಆರಾಮಾಗಿ ನೀವು ಈ ಒಂದು ಸ್ವಾಪ್ ರೇಷಿಯೋನ ಬಳಸ್ಕೊಂಡು 6-7% ನ ಪ್ರೀಮಿಯಂ ಅನ್ನ ಪಡ್ಕೋಬಹುದಾಗುತ್ತೆ. ಸೊ ಇಲ್ಲಿ ನಿಮಗೆ ಸ್ಟ್ರಾಟಜಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ನೀವು PVR ನ ಶೇರ್ಗಳನ್ನ ಹೋಲ್ಡ್ ಮಾಡ್ತಿದ್ರೆ ಸೊ PVR ನ ಶೇರ್ಗಳನ್ನ ಸೆಲ್ ಮಾಡಿ ಅದೇ ಟೈಮಲ್ಲಿ ಐನಾಕ್ಸ್ ಲೀಜರ್ ನ ಶೇರ್ಗಳನ್ನ ಬೈ ಮಾಡ್ಕೋಬೇಕಾಗುತ್ತೆ. ಹಾಗೆ ಐನಾಕ್ಸ್ ಲೀಜರ್ ನ ಶೇರ್ಗಳನ್ನ ಮರ್ಜರ್ ಆಗೋವರೆಗೂ ಹೋಲ್ಡ್ ಮಾಡ್ಕೋಬೇಕಾಗುತ್ತೆ. ಸೊ ಶೇರ್ ಸ್ವಾಪ್ ಆದ್ಮೇಲೆ ಐನಾಕ್ಸ್ ಶೇರ್ ನ ಬದಲಾಗಿ ನಿಮಗೆ PVR ನ ಶೇರ್ ಸಿಗೋದ್ರಿಂದ ಸೊ ನೀವು ಪ್ರೀಮಿಯಮ್ಸ್ ಗಳನ್ನ ಈ ಒಂದು ಪ್ರೈಸ್ ನಲ್ಲಿ ಪಡ್ಕೋಬಹುದಾಗುತ್ತೆ. ಹಾಗೆ ನೀವು ನಾನು ಈಗ ಬೈ ಮಾಡ್ಕೊಂಡು ಈ ರೀತಿಯ ಸ್ಟ್ರಾಟಜಿಯನ್ನು ಅಪ್ಲೈ ಮಾಡಬಹುದಂದ್ರೆ ಸೊ ಖಂಡಿತವಾಗ್ಲೂ ಮಾಡಬಹುದು. ಬಟ್ ಈ ರೀತಿ ನೀವು ಮಾಡುವಾಗ ಪ್ರೈಸ್ ನಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಬಂದಾಗ ಪ್ರಾಬ್ಲಮ್ಸ್ ಆಗ್ಬೋದು. ಹಾಗೆ ನೀವು ಶೇರ್ಗಳನ್ನ 1-1.5 ವರ್ಷದವರೆಗೂ ಹೋಲ್ಡ್ ಮಾಡಬೇಕಾಗುತ್ತೆ. ಸೊ ಇವರ ಮರ್ಜರ್ ಆದ್ಮೇಲೆ ನಿಮಗೆ ಈ ಒಂದು ರೇಷಿಯೋದ ಲಾಭ ಸಿಗೋದು. ಸನ್ ಫಾರ್ಮಾ ಕೂಡ ತಮ್ಮ ಕ್ವಾರ್ಟರ್ 1 ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಇವರ ಪ್ರಾಫಿಟ್ ನಲ್ಲಿ 43% ನಷ್ಟು ಇಯರ್ ಆನ್ ಇಯರ್ ಗ್ರೋತ್ ಕಾಣಿಸ್ತಿದೆ. ಸೊ ಸನ್ ಫಾರ್ಮಾದ ಟೋಟಲ್ ಇನ್ಕಮ್ ರೆವೆನ್ಯೂ ಏನಿದೆ ಕ್ವಾರ್ಟರ್ ಇಯರ್ ಆನ್ ಇಯರ್ ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ನಾವು ಎಕ್ಸ್ಪೆನ್ಸಸ್ ಗಳನ್ನ ಗಮನಿಸಿದಾಗ ಇವರ ಎಕ್ಸ್ಪೆನ್ಸಸ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಜಾಸ್ತಿ ಆಗಿದೆ. ಹಾಗೆ ಪ್ರಾಫಿಟ್ಸ್ ನ ವಿಷಯಕ್ಕೆ ಬಂದಾಗ ಇವರ ಫಿಗರ್ಸ್ ಏನಿದೆ ಇವರು ಮಿಲಿಯನ್ಸ್ ಅಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಸೊ ನಾವು ಕ್ರೋರ್ಸ್ ಅಲ್ಲಿ ಹೇಳಬೇಕು ಅಂದಾಗ 2060 ಕೋಟಿ ಪ್ರಾಫಿಟ್ಸ್ ಅನ್ನ ಸನ್ ಫಾರ್ಮಾ ಈ ಒಂದು ಕ್ವಾರ್ಟರ್ ಅಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಮಾರ್ಚ್ 2022 ಇವರು ಲಾಸ್ ಗಳನ್ನ ಡಿಕ್ಲೇರ್ ಮಾಡಿದ್ರು. ಬಿಸ್ನೆಸ್ ನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದ್ದಿದ್ರಿಂದ ಲಾಸ್ ಗಳು ಡಿಕ್ಲೇರ್ ಆಗಿತ್ತು. ಸೊ 2277 ಕೋಟಿಯ ಲಾಸಸ್ ಡಿಕ್ಲೇರ್ ಆಗಿತ್ತು. ಹಾಗೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಅಂದ್ರೆ ಜೂನ್ 2021 ಇವರ ಪ್ರಾಫಿಟ್ 1444 ಕೋಟಿ ಇತ್ತು. ಸೊ ಇಯರ್ ಆನ್ ಇಯರ್ ಕ್ವಾರ್ಟರ್ ಪ್ರಾಫಿಟ್ ತುಂಬಾನೇ ಜಂಪ್ ಆಗಿದೆ. ಸನ್ ಫಾರ್ಮಾ ಮಾರ್ಕೆಟ್ ಅವರ್ ನಲ್ಲಿ ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡಿದ್ರು. 1:30 ಸುಮಾರಿಗೆ ಇವರ ರಿಸಲ್ಟ್ ಬಂದಿತ್ತು. ಸೊ ಅಲ್ಲಿಂದ ಒಳ್ಳೆ ಒಂದು ಮೊಮೆಂಟಮ್ ಶೇರ್ ಪ್ರೈಸ್ ನಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತದೆ. ಸೊ 5.5% ಅಪ್ಸೈಡ್ ಅಲ್ಲಿ ಸನ್ ಫಾರ್ಮಾ ಇವತ್ತು ಕ್ಲೋಸ್ ಆಗಿದೆ. ಸೊ ಕಳೆದ ಕ್ವಾರ್ಟರ್ನಲ್ಲಿ ಲಾಸ್ ಡಿಕ್ಲೇರ್ ಆದಾಗ ಸ್ವಲ್ಪ ಫಾಲ್ ಸನ್ ಫಾರ್ಮಾದಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಅಲ್ಲಿ ಮ್ಯಾನೇಜ್ಮೆಂಟ್ ಕ್ಲಾರಿಫಿಕೇಶನ್ ಅನ್ನು ಕೂಡ ಕೊಟ್ಟಿದ್ರು. ಸೊ ಬಿಸ್ನೆಸ್ ನಲ್ಲಿ ಸ್ವಲ್ಪ ಇಶ್ಯೂಸ್ ಇದ್ದಿದ್ರಿಂದ ಲಾಸ್ ಅನ್ನ ಡಿಕ್ಲೇರ್ ಮಾಡಿದೀವಿ. ನೆಕ್ಸ್ಟ್ ಕ್ವಾರ್ಟರ್ನಲ್ಲಿ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಸೊ ಅದೇ ರೀತಿಯ ಪರ್ಫಾರ್ಮೆನ್ಸ್ ಸನ್ ಫಾರ್ಮಾ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ. ಝೊಮ್ಯಾಟೋದಲ್ಲಿ ಜೆಫ್ರೀಸ್ 100 ರೂಪಾಯಿಯ ಟಾರ್ಗೆಟ್ ಅನ್ನ ಕೊಟ್ಟಿದ್ರು. ಸೊ ಅದೇ ರೀತಿಯಲ್ಲಿ ಈಗ ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ಕೂಡ 73% ನಷ್ಟು ಅಪ್ಸೈಡ್ ಝೊಮ್ಯಾಟೋದಲ್ಲಿ ನೋಡೋದಕ್ಕೆ ಸಿಗ್ಬೋದು ಅಂತ ಪ್ರೆಡಿಕ್ಟ್ ಮಾಡಿದ್ದಾರೆ. ಹಾಗೆ ಇವರು 79 ರೂಪಾಯಿಯ ಟಾರ್ಗೆಟ್ ಪ್ರೈಸ್ ಅನ್ನ ಕೂಡ ಕೊಟ್ಟಿದ್ದಾರೆ. ಸೊ ರೀಸೆಂಟ್ ಪ್ರೈಸ್ ಕರೆಕ್ಷನ್ ನಮ್ಗೆ ಏನು ನೋಡೋದಕ್ಕೆ ಸಿಕ್ಕಿದೆ ಅದು ಲಾಕ್ ಇನ್ ಪೀರಿಯಡ್ ಎಕ್ಸ್ಪೈರ್ ಆಗಿದ್ರಿಂದ ಆಗಿರೋದು. ಸೊ ಕರೆಂಟ್ ಲೆವೆಲ್ ಇಂದ ಝೊಮ್ಯಾಟೋದಲ್ಲಿ ಒಳ್ಳೆ ಒಂದು ಬೈಯಿಂಗ್ ಬರುತ್ತೆ ಅಂತ ಇವರು ಪ್ರೆಡಿಕ್ಟ್ ಮಾಡಿದ್ದಾರೆ. ಹಾಗೆ ಝೊಮ್ಯಾಟೋ ಇವತ್ತು 1% ಅಪ್ಸೈಡ್ ಅಲ್ಲಿ ಕ್ಲೋಸ್ ಆಗಿದೆ. 41 ಲೋ ಅನ್ನ ಟಚ್ ಮಾಡಿತ್ತು. ಅಲ್ಲಿಂದ ಸ್ವಲ್ಪ ಒಂದು ಬೈಯಿಂಗ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. HDFC ಲಿಮಿಟೆಡ್ ಕೂಡ ತಮ್ಮ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಇವರ ಪ್ರಾಫಿಟ್ ನಲ್ಲೂ 22% ಇಯರ್ ಆನ್ ಇಯರ್ ಗ್ರೋತ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಇವರ ಓವರ್ ಆಲ್ AUM ಸೈಜ್ ಕೂಡ 17% ನಷ್ಟು ಗ್ರೋ ಆಗಿದೆ. ಸೊ ಓವರ್ ಆಲ್ ಪ್ರಾಫಿಟ್ಸ್ ಅನ್ನ ಗಮನಿಸಿದಾಗ ಈ ಒಂದು ಕ್ವಾರ್ಟರ್ ನಲ್ಲಿ HDFC ಲಿಮಿಟೆಡ್ 3668 ಕೋಟಿ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಕಳೆದ ಕ್ವಾರ್ಟರ್ ನಲ್ಲಿ ಇವರ ಪ್ರಾಫಿಟ್ 3700 ಕೋಟಿ ಇತ್ತು. ಸೊ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ಒಂದು ಫ್ಲಾಟ್ ರಿಸಲ್ಟ್ಸ್ ಅಂತಾನೆ ಕನ್ಸಿಡರ್ ಮಾಡಬಹುದಾಗುತ್ತೆ. ಬಟ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಪ್ರಾಫಿಟ್ ನಲ್ಲಿ ಗ್ರೋತ್ ಕಾಣಿಸ್ತಿದೆ. ಹಾಗೆ ಈ ಒಂದು ಕ್ವಾರ್ಟರ್ ನಲ್ಲಿ ಇವರ ಟೋಟಲ್ ಇನ್ಕಮ್ ಏನಿದೆ ಅದು ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ. ಸೊ ಎಕ್ಸ್ಪೆನ್ಸಸ್ ಸ್ವಲ್ಪ ಜಾಸ್ತಿ ಆಗಿದ್ರಿಂದ ಪ್ರಾಫಿಟ್ ನಲ್ಲಿ ಕ್ವಾರ್ಟರ್ ನಮಗೆ ಫ್ಲಾಟ್ ರಿಸಲ್ಟ್ಸ್ ಕಾಣಿಸ್ತಿದೆ. ಸೊ ಇವರ ನೆಟ್ ಇಂಟ್ರೆಸ್ಟ್ ಇನ್ಕಮ್ ಗ್ರೋ ಆಗಿದೆ. ಹಾಗೆ ಓವರ್ ಆಲ್ AUM ಸೈಜ್ ಕೂಡ ಗ್ರೋ ಆಗಿರೋದು HDFC ಲಿಮಿಟೆಡ್ಗೆ ಪಾಸಿಟಿವ್ ಆಗಿರುತ್ತೆ. ಸೊ ಒಳ್ಳೆ ಒಂದು ರಿಸಲ್ಟ್ಸ್ ಅನ್ನೇ HDFC ಲಿಮಿಟೆಡ್ ಡಿಕ್ಲೇರ್ ಮಾಡಿದ್ದಾರೆ. ಸೊ ಇವರು ಕೂಡ ಅಷ್ಟೇ ಮಾರ್ಕೆಟ್ ಅವರ್ಸ್ ಅಲ್ಲಿ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. 2:30 ಸುಮಾರಿಗೆ ಇವರ ರಿಸಲ್ಟ್ಸ್ ಅನೌನ್ಸ್ ಆಗಿತ್ತು. ಅಲ್ಲಿಂದ ಒಳ್ಳೆ ಒಂದು ಮೊಮೆಂಟಮ್ ಕೂಡ HDFC ಲಿಮಿಟೆಡ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. PSU ಕಂಪನಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಕೂಡ ತಮ್ಮ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ರೀಸೆಂಟ್ ಆಗಿ ಬೋನಸ್ ಅನ್ನು ಇಶ್ಯೂ ಮಾಡಿದ್ರು. 72 ರೂಪಾಯಿ ಹತ್ರ ಈಗ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಟ್ರೇಡ್ ಆಗ್ತಿದೆ. ಹಾಗೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ BPCL HPCL ಅಲ್ಲಿ ಪ್ರಾಫಿಟ್ ಡ್ರಾಪ್ ಆಗುತ್ತೆ ಅನ್ನುವಂಥ ಪ್ರಿಡಿಕ್ಷನ್ಸ್ ಗಳು ಅನಲಿಸ್ಟ್ ಕಡೆಯಿಂದ ಆಲ್ರೆಡಿ ಬಂದಿತ್ತು. ಆಲ್ಮೋಸ್ಟ್ 10,000 ಕೋಟಿಯಷ್ಟು 3 ಕಂಪನಿಗಳು ಸೇರಿ ಪ್ರಾಫಿಟ್ ಡೌನ್ ಗ್ರೇಡ್ ಅನ್ನ ತೋರಿಸಬಹುದು ಅನ್ನುವಂಥ ಅನಾಲಿಸಿಸ್ ಬಂದಿತ್ತು. ಸೊ ಅದೇ ರೀತಿಯಲ್ಲಿ ರಿಸಲ್ಟ್ ಕೂಡ ನೋಡೋದಕ್ಕೆ ಸಿಗ್ತದೆ. ಈ ಕ್ವಾರ್ಟರ್ ನಲ್ಲಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ 882 ಕೋಟಿ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಸೊ ಕಳೆದ ಕ್ವಾರ್ಟರ್ ನಲ್ಲಿ
ಇವರ ಪ್ರಾಫಿಟ್ 7,000 ಕೋಟಿ ಇತ್ತು. ಸೊ ಇಲ್ಲಿ ಆಲ್ಮೋಸ್ಟ್ 86% ನಷ್ಟು ಪ್ರಾಫಿಟ್ ನಲ್ಲಿ ಫಾಲ್ ಕಾಣಿಸ್ತಿದೆ. ಹಾಗೆ ಕಳೆದ ವರ್ಷ ಜೂನ್ 2021ರಲ್ಲೂ ಕೂಡ 6,140 ಕೋಟಿ ಪ್ರಾಫಿಟ್ಸ್ ಅನ್ನು ಇವರು ಡಿಕ್ಲೇರ್ ಮಾಡಿದ್ದಾರೆ. ಸೊ ಪ್ರಾಫಿಟ್ ನಲ್ಲಿ ತುಂಬಾನೇ ಫಾಲ್ ಬಂದಿದೆ. ಹಾಗೆ ನೀವು ರೆವೆನ್ಯೂ ಅನ್ನ ಗಮನಿಸಬಹುದು. ರೆವೆನ್ಯೂ ಚೆನ್ನಾಗಿ ಗ್ರೋ ಆಗಿದೆ. ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ಒಳ್ಳೆ ಒಂದು ರೆವೆನ್ಯೂ ಅನ್ನ ಇವರು ಡಿಕ್ಲೇರ್ ಮಾಡಿದ್ದಾರೆ. 2,56,000 ಕೋಟಿಯ ರೆವೆನ್ಯೂಸ್ ಈ ಒಂದು ಕ್ವಾರ್ಟರ್ಲಿ ಡಿಕ್ಲೇರ್ ಆಗಿದೆ. ಅದು ಕಳೆದ ವರ್ಷ 1,56,000 ಕೋಟಿ ಇತ್ತು. ಸೊ ಇಲ್ಲಿ ಆಲ್ಮೋಸ್ಟ್ ನಮಗೆ 1 ಲಕ್ಷ ಕೋಟಿಯ ರೆವೆನ್ಯೂ ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ. ಸೊ ಮೇಜರ್ ಪ್ರಾಬ್ಲಮ್ ಕಾಣಿಸ್ತಿರೋದು ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ಡ್. ಅಂದ್ರೆ ಇವರು ಕ್ರೂಡ್ ಆಯಿಲ್ ಗಳನ್ನ ಬೈ ಮಾಡ್ಕೋಬೇಕಾಗುತ್ತೆ. ಕ್ರೂಡ್ ಆಯಿಲ್ ನ ಪ್ರೈಸಸ್ ತುಂಬಾನೇ ಎಕ್ಸ್ಪೆನ್ಸಿವ್ ಇದ್ದಿದ್ರಿಂದ ಇವರ ರಾ ಮೆಟೀರಿಯಲ್ ಎಕ್ಸ್ಪೆನ್ಸಸ್ ಗಳು ಕೂಡ ಜಾಸ್ತಿ ಆಗ್ತಿದೆ. ಸೊ ಓವರ್ ಆಲ್ ರೆವೆನ್ಯೂ ನಲ್ಲಿ ನೀವು ಖರ್ಚುಗಳನ್ನ ಗಮನಿಸಬಹುದು. ಸೊ ಆಲ್ಮೋಸ್ಟ್ ರೆವೆನ್ಯೂ ಎಷ್ಟು ಬಂದಿದೆ ಅಷ್ಟು ಖರ್ಚುಗಳನ್ನ ಇವರು ತೋರಿಸಿದ್ದಾರೆ. ಆ ಒಂದು ಕಾರಣದಿಂದ ಪ್ರಾಫಿಟ್ ನಲ್ಲಿ ತುಂಬಾನೇ ಫಾಲ್ ಕಾಣಿಸ್ತಿದೆ. ಹಾಗೆ ಈ ಒಂದು ರಿಸಲ್ಟ್ ನ ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು. ಹಾಗೆ ಇನ್ನೊಂದು PSU ಸೆಕ್ಟರ್ ನ ಕಂಪನಿ NTPC ಲಿಮಿಟೆಡ್ ಕೂಡ ತಮ್ಮ ಕ್ವಾರ್ಟರ್ ಒನ್ ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡಿದ್ದಾರೆ. NTPC 100 ರೂಪಾಯಿ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿತ್ತು. ಸೊ ಈ ಸ್ಟಾಕ್ ಅಲ್ಲಿ ತುಂಬಾನೇ ಮೂಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಪವರ್ ಸೆಕ್ಟರ್ ನಲ್ಲಿ ಕೆಲಸ ಮಾಡುವಂತಹ ಕಂಪನಿ ಹಾಗೆ ಗ್ರೀನ್ ಎನರ್ಜಿ ಅಂತ ಕೂಡ ಮೂವ್ ಆಗ್ತಿರುವಂತಹ ಕಂಪನಿ ಆಗಿರೋದ್ರಿಂದ ಒಳ್ಳೆ ಒಂದು ಮೂಮೆಂಟಮ್ ರೀಸೆಂಟ್ ಮಂತ್ಸ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಕ್ಕಿದೆ. NTPC ರೆವೆನ್ಯೂ ಕೂಡ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಯರ್ ಆನ್ ಇಯರ್ ತುಂಬಾ ಚೆನ್ನಾಗಿ ಗ್ರೋ ಆಗಿದೆ. ಹಾಗೆ ಇವರ ಎಕ್ಸ್ಪೆನ್ಸಸ್ ಗಳನ್ನ ಗಮನಿಸಿದಾಗ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ. ಓವರ್ ಆಲ್ ಪ್ರಾಫಿಟ್ಸ್ ಅನ್ನ ಗಮನಿಸಿದಾಗ 4,000 ಕೋಟಿ ಅರೌಂಡ್ ನ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಕಳೆದ ಕ್ವಾರ್ಟರ್ ನಲ್ಲಿ 5,200 ಕೋಟಿಯ ಪ್ರಾಫಿಟ್ಸ್ ಇತ್ತು. ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ಪ್ರಾಫಿಟ್ ಫಾಲ್ ಆಗಿದೆ. ಬಟ್ ಇಯರ್ ಆನ್ ಇಯರ್ ಅಲ್ಲಿ ಡೇಟಾವನ್ನ ಕಂಪೇರ್ ಮಾಡಿದಾಗ ಜೂನ್ 2021ರಲ್ಲಿ ಇವರ ಪ್ರಾಫಿಟ್ 3,500 ಕೋಟಿಯಷ್ಟು ಇತ್ತು. ಸೊ ಇಯರ್ ಆನ್ ಇಯರ್ ಪ್ರಾಫಿಟ್ ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ. ನಿಫ್ಟಿ 50ಯ ಸ್ಟಾಕ್ಗಳು ಕ್ವಾರ್ಟರ್ ಆನ್ ಕ್ವಾರ್ಟರ್ ರಿಸಲ್ಟ್ಸ್ ನಲ್ಲಿ ಫಾಲ್ ಅನ್ನ ತೋರಿಸ್ತಿದ್ರು ಕೂಡ ಮಾರ್ಕೆಟ್ ನಲ್ಲಿ ಒಳ್ಳೆ ಒಂದು ಸೆಂಟಿಮೆಂಟ್ ಕಾಣಿಸ್ತಿದೆ. ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಮಾರ್ಕೆಟ್ ನಲ್ಲಿ ಸ್ವಲ್ಪ ಕರೆಕ್ಷನ್ ನೋಡೋದಕ್ಕೆ ಸಿಗಬಹುದು ಅಂತ. ಬಟ್ ಇಲ್ಲಿ FIIs ಬೈಯಿಂಗ್ ಅನ್ನ ಮಾಡ್ತಿದ್ದಾರೆ. ಗ್ಲೋಬಲ್ ಮಾರ್ಕೆಟ್ಸ್ ಕೂಡ ಪಾಸಿಟಿವ್ ಇದೆ. ಆ ಒಂದು ರೀಸನ್ ಇಂದ ಇಂಡಿಯನ್ ಮಾರ್ಕೆಟ್ ನಲ್ಲೂ ಕೂಡ ಒಳ್ಳೆ ಒಂದು ಮೊಮೆಂಟಮ್ ಕಾಣಿಸ್ತಿದೆ. ಹಾಗೇನೆ ಈಗ ಫ್ರೆಶ್ ಆಗಿ ಎಂಟ್ರಿಯನ್ನ ತಗೋಬೇಕು ಅಂತ ಇರೋರು ಸ್ವಲ್ಪ ವೇಟ್ ಮಾಡಬಹುದು. ಇನ್ನೊಂದು ಸ್ವಲ್ಪ ಕರೆಕ್ಷನ್ ಮಾರ್ಕೆಟ್ ನಲ್ಲಿ ನೋಡೋದಕ್ಕೆ ಸಿಕ್ಕಿದ್ರೆ ಆ ಒಂದು ಲೆವೆಲ್ಸ್ ಗಳಲ್ಲಿ ಎಂಟರ್ ಆಗೋದು ಒಳ್ಳೆಯದು. ಸೊ ಇವತ್ತಿನ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಚಾನಲ್ಗೆ ಹೊಸಬರಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.